ತೀರಾ ಇತ್ತೀಚೆಗೆ ಕೆಲವೇ ತಿಂಗಳ ಹಿಂದೆ ಹೋಗಿ ಭೇಟಿಯಾಗಿ ಬಂದಿದ್ವಿ ಸುಧಾರಾಣಿ ಅವರು ಹಾಗೆ ನಾನು. ಆರೋಗ್ಯದಲ್ಲಿ ವಯೋಸಹಜ ಬಳಲಿಕೆ ಅನ್ನೋದನ್ನು ಹೊರತುಪಡಿಸಿದರೆ ತೀರಾ ಆರೋಗ್ಯದಲ್ಲಿ ಏನೋ ಗಂಭೀರವಾದ ಸಮಸ್ಯೆ ಅಂತ ಹೇಳಿ ಕಾಣಿಸಿರಲಿಲ್ಲ. ಆಗಲೂ ಕೂಡ ಅನೇಕ ಹಾಡುಗಳನ್ನು ಅವ್ರ ಮುಂದೆ ಹಾಡು ಬಂದಿದ್ದು ಒಂದು ರೀತಿಯ ತೃಪ್ತಿಯಾದರೂ ಕೂಡ ಮತ್ತೊಂದಷ್ಟು ವರ್ಷಗಳ ಕಾಲ ಜಾನಕಮ್ಮ ಇರಬೇಕಾಗಿತ್ತು ಅನ್ನೋ ಸಹಜ ನಿರೀಕ್ಷೆ ಅಂತ ಹೇಳಿ ತಮ್ಮ ಮನದಾಳದ ಮಾತುಗಳನ್ನು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಹಂಚಿಕೊಂಡ್ರು ಗಾಯಕಿ ಅರ್ಚನಾ ಉಡುಪ ಅವರು. ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಜಾನಕಮ್ಮನವರು ಕೊನೆ ಉಸಿರನ್ನ ಎಳೆದ್ರು, ಅವರಿಗೆ ಚಿಕಿತ್ಸೆ ನೀಡೋ ಪ್ರಯತ್ನ ಆಗ್ತಿತ್ತು. ಅದೇ ಆಸ್ಪತ್ರೆಯ ಆವರಣದಿಂದ ನಮ್ಮ ಪ್ರತಿನಿಧಿ ವಿನೋದ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ. ವಿನೋದ, ಸಹಜ ಮೈಸೂರು ವ್ಯಾಪ್ತಿಯಲ್ಲಿರತಕ್ಕಂಥ ಗಣ್ಯರು ಅಥವಾ ಜನಪ್ರತಿನಿಧಿಗಳು ಅಲ್ಲಿಗೆ ಭೇಟಿ ನೀಡಬಹುದು, ಕುಟುಂಬಸ್ಥರು ಸಂಬಂಧಿಕರು ಕೂಡ ದೌಡಾಯಿಸಬಹುದು. ಸದ್ಯಕ್ಕೆ ಆಸ್ಪತ್ರೆ ಹತ್ರ ಬಂದೋಬಸ್ತ್ ವ್ಯವಸ್ಥೆ ಏನು ಮಾಡಿಕೊಳ್ಳಲಾಗ್ತಾ ಇದೆ, ಯಾರಿದ್ದಾರೆ ಸದ್ಯಕ್ಕೆ, ಯಾರೆಲ್ಲ ಬರೋ ನಿರೀಕ್ಷೆ ಇದೆ? ಸ್ಮಿತಾ, ಸದ್ಯಕ್ಕೆ ಅಂತಹ ಒಂದು ಸಿದ್ಧತೆಗಳು ಏನು ಕೂಡ ಕಂಡು ಬಂದಿಲ್ಲ. ಯಾಕೆಂತಂದ್ರೆ ಅವರು ಮೈಸೂರಲ್ಲಿ ಇರುವಂತಹ ವಿಚಾರವೇ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಕೆಲವೊಂದು ಅವ್ರಿಗೆ ಮಾತ್ರ, ಅಂದ್ರೆ ಅವರ ಆಪ್ತರಿಗೆ ಮಾತ್ರ ಅವರು ಎಲ್ಲಿ ಉಳ್ಕೊಂಡಿದ್ರು ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳಿತ್ತು. ಪೊಲೀಸರು ಈಗಷ್ಟೇ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಜೊತೆಗೆ ಆ ಜನಪ್ರತಿನಿಧಿಗಳು ಸೇರಿದಂತೆ ಅವರಿಗೆ ಅಪಾರವಾದಂತಹ ಬೆಂಬಲ ಕೂಡ ಇದ್ದಾರೆ. ಸೊ ಹೀಗಾಗಿ ಅವರು ಸ್ಥಳಕ್ಕೆ ಬರುವಂತಹ ಸಾಧ್ಯತೆ ಇರುವಂಥದ್ದು ದೃಶ್ಯ ಗಮನಿಸ್ತಾ ಇರ್ಬೋದು. ಏನೋ ಖಾಸಗಿ ಹಾಸ್ಪಿಟಲ್ ಮುಂಭಾಗ ನಾವಿರುವಂಥದ್ದು. ಸದ್ಯ ಕಳೆದ 6-7 ವರ್ಷಗಳಿಂದಲೂ ಕೂಡ ಅವರು ಮೈಸೂರಿನಲ್ಲಿ ವಾಸವಾಗಿದ್ದರು ಅಂತೇಳಿ ಈಗಷ್ಟೇ ಕೆಲವೊಂದು ವಿಚಾರಗಳು ಗೊತ್ತಾಗ್ತಾ ಇರುವಂಥದ್ದು. ಇಂದು ಮಧ್ಯಾಹ್ನ ಸುಮಾರು 1:30 ಸುಮಾರಿಗೆ ಅವರು ಹಾಸ್ಪಿಟ್ಲ್ ಏನೋ ಒಂದಷ್ಟು ಆರೋಗ್ಯದ ಸಮಸ್ಯೆ ಉಂಟಾಗಿ ಅವರು ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಚಿಕಿತ್ಸೆ ಫಲಕಾರಿಯಾಗಿರುತ್ತೆ. ಈಗ ಅವರು ಮೃತಪಟ್ಟಿರುವಂಥದ್ದು. ಈಗಷ್ಟೇ ಸ್ಥಳಕ್ಕೆ ಇನ್ನೂ ಕೂಡ ಮೈಸೂರಿನ ಶಾಸಕರಿರ್ಬೋದು, ಸಂಸದರಿರ್ಬೋದು, ಸಾಕಷ್ಟು ಅನೇಕ ಗಣ್ಯರು ಕೂಡ ಆಸ್ಪತ್ರೆಗೆ ಭೇಟಿ ಕೊಡುವಂತಹ ಸಾಧ್ಯತೆ ಇರುವಂಥದ್ದು. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಸಿದ್ಧತೆಗಳಂತೂ ಆಗಿಲ್ಲ. ಯಾಕಂತಂದರೆ ಎಸ್ ಜಾನಕಿ ಅವರು ಮೈಸೂರಿನಲ್ಲಿ ಇದ್ರು ಅನ್ನುವಂತಹ ವಿಚಾರಗಳು ಕೆಲವು ದಿನಗಳಷ್ಟೇ ಒಂದಷ್ಟು ಸುದ್ದಿಗಳು ಕೂಡ ಹರಿದಾಡ್ತಾ ಇದ್ದಿದ್ದು. ಸೊ ಹೀಗಾಗಿ ಅವರ ಬಗ್ಗೆ ಯಾರು ಕೂಡ ಅವರು ಹೆಚ್ಚಾಗಿ ಈಚೆ ಕಡೆ ಕಾಣಿಸ್ಕೊಳ್ತಾ ಇರಲಿಲ್ಲ. ಕೇವಲ ಮನೆಯಲ್ಲಿ ಇರ್ತಾ ಇದ್ರು. ಜೊತೆಗೆ ಅವರಿಗೆ ಬೇಜಾರು ಸಂದರ್ಭದಲ್ಲೂ ಕೂಡ ಶ್ರೀರಂಗಪಟ್ಟಣದ ಮಾದೇವಪುರ ಒಂದು ತೋಟ ಇತ್ತು, ತೋಟದವರೆಗೆ ಹೋಗಿ ಬರ್ತಾ ಇದ್ರು. ಆಪ್ತರಿಗಷ್ಟೇ ಅವರು ಭೇಟಿಗೆ ಅವಕಾಶವನ್ನು ಕೊಟ್ಟಿದ್ರು. ಸೊ ಹೀಗಾಗಿ ಅಂತಹ ದೊಡ್ಡ ಮಟ್ಟದ ಜನಸಂಖ್ಯೆ ಇಲ್ಲೂ ಕೂಡ ಆಸ್ಪತ್ರೆ ಮುಂಭಾಗಕ್ಕೆ ಬಂದಿಲ್ಲ. ಈಗಷ್ಟೇ ವಿಚಾರ ಗೊತ್ತಾದ ಕಾರಣಕ್ಕಾಗಿ ಒಬ್ಬೊಬ್ಬರಾಗಿ ಬರುವಂತಕ್ಕೆ ಇಲ್ಲೇನೋ ಶುರು ಆಗುತ್ತೆ. ಸೊ ಹೀಗಾಗಿ ಮುಂದೆ ಯಾವೆಲ್ಲ ಪ್ರೊಸೀಜರ್ಗಳಿರಬೇಕು ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳ ಪಡ್ಕೊಳ್ಳೋದಕ್ಕೆ ಈಗಾಗಲೇ ಮುಂದೆ